ಡಿಜೆ ಈ ವಾರ ಸೌಮ್ಯನ್ ಲಾಸ್ಟ್ ವರ್ಕಿಂಗ್ ಇದೆ, ಏನಾದರೂ ಒಂದು ಒಳ್ಳೆ ವಿಶ್ ಮಾಡ್ಬೋದಲ್ಲ. ಸೌಮ್ಯನಲ್ಲ, ಸೌಮ್ಯ ಒಂದು ಕಥೆ ಹೇಳ್ತೀನಿ. ಒಂದು ಆಮೆ ಇರುತ್ತೆ ನದಿ ಹತ್ರ. ನದಿಯಿಂದ ಪಕ್ಕದಲ್ಲಿ ಎರಡು ಪಕ್ಷಿಗಳು ಬರ್ತಾ ಇರುತ್ತೆ. ಅದಕ್ಕೂ ಫ್ರೆಂಡ್ ಆಗುತ್ತೆ. ಆಮೇಲೆ ಆ ಪಕ್ಷಿಗಳು ಆಡ್ತಾ ಇರುತ್ತಲ್ಲ, ಅದನ್ನು ನೋಡಿ ಆಮೆಗೂ ಆರೋ ಆಸೆ ಆಗುತ್ತೆ. ಆಮೆ ಕೇಳುತ್ತೆ, ಸ್ನೇಹಿತರ ನನ್ನೂ ಒಂದ್ಸಲಿ ಆರಿಸೋ, ನನಗೂ ಆಸೆ ಐತೆ ಅಂತ. ನಿನಗೆ ರೆಕ್ಕೇನೇ ಇಲ್ವಲ್ಲ, ಹೆಂಗೋ ಮಾಡೋದು, ಅದೇ ಏನು ಮಾಡೋದು ಅಂತ ಹೇಳಿದಾಗ, ಒಂದು ದೊಣ್ಣೆ ಇರ್ತೈತಿ, ಒಂದು ಕಡ್ಡಿ, ನೀನು ಬಾಯಲ್ಲಿ ಕಚ್ಕೊ, ನಾವಿಬ್ಬರು ಎತ್ಕೊಂಡು ಹೋಯ್ತೀವಿ, ನಿನ್ನೂ ಒಂದ್ಸಲಿ ತೋರಿಸ್ತೀವಿ ಅಂತ ಹೇಳುತ್ತೆ. ಆಮೆಗೆ ನಿಜ ಖುಷಿ ಆಗುತ್ತೆ. ಒಂದು ಕಡ್ಡಿ ಹಿಂಗೆ ಇಟ್ಕೊತದೆ, ಆಮೆ ಕಚ್ಕೊಳ್ಳುತ್ತೆ, ಪಕ್ಷಿ ಆಡ್ತಾ ಇರ್ತದೆ, ಇದು ಮೇಲೋಗುತ್ತೆ. ಮೇಲಿಂದ ನೋಡ್ತದೆ, ಎಲ್ಲ ಖುಷಿಯಾಗಿರುತ್ತೆ. ಅಷ್ಟು ಖುಷಿಯಾಗಿ ಹೋಗ್ತಾ ಇರೋವಾಗ ಕೆಳಗಡೆ ಯಾರೋ ಒಂದು 4-5 ಜನ ನೋಡ್ಬಿಟ್ಟು, ಅಲ್ಲಿ ನೋಡ್ರು ಆಮೆ ಸೋಕಿನ ಯಾವುದೋ ಕಿತ್ತೋಗಿರೋ ಸೋಕಿ ಇದಲ್ಲೇ ಅಂತ ರೇಗಿಸ್ತಾರೆ. ಇದಕ್ಕೆ ಕೋಪ ಬಂದ್ಬಿಡುತ್ತೆ ಆಮೆಗೆ. ಆಮೆ ಸುಮ್ಮನಿರುತ್ತಾನೆ, ಬೈಯೋಣ ಜನಗಳಿಗೆ ಅಂತ ಬಾಯಿ ಬಿಡುತ್ತೆ. ಏನಾಗುತ್ತೆ, ಬಿದ್ದೋಗಿ ಸತ್ತೋರುತ್ತೆ. ಇದರಿಂದ ತಿಳಿದಿದ್ದೇನಪ್ಪ ಅಂದರೆ, ಆರಾಮಾಗಿ ಯಾರು ಏನೇ ಅಂದ್ರೂ ಕೆಟ್ಟವ್ರಿಗೆಲ್ಲ ಮಾತು ಕೊಡೋದಂಗೆ, ಮಾತು ಬೆಳ್ಳಿ ಮೌನ ಬಂಗಾರ ಥರ ಇದ್ದುಬಿಟ್ರೆ ಜೀವನದಲ್ಲಿ ಎಲ್ಲೋ ಒಟ್ಟು ಮೇಲೆ ಹೋಗ್ತಾ ಇತ್ತು, ಆಮೆ ಬಿದ್ದೋಯ್ತು. ಅಲ್ಲಿ ಬಿಡಬಾರ್ದು ಅಂದರೆ ಇದು ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಒಳ್ಳೇದಾಗಲಿ, ಗುಡ್ ಲಕ್. ಆಲ್ ದ ವೇ ಸೌಮ್ಯ. ವಿಶ್ ಮಾಡಪ್ಪ, ನೀನು ವಿಶ್ ಮಾಡಮ್ಮ. ಕ್ಲೋಸ್.